ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಡಾಕ್ಟರ್ಸ್ನನ್ನು ಅರೆಸ್ಟ್ ಮಾಡಲಾಗಿದೆ. ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಡಾಕ್ಟರ್ಸ್ ಅರೆಸ್ಟ್ ಆಗಿದ್ದಾರೆ. 12 ಕೇಸ್ ದಾಖಲಾಗಿದೆ. ಕೆಆರ್ಪೇಟೆ ಪೊಲೀಸರ ಕಾರ್ಯಾಚರಣೆ ಈಗ ಯಶಸ್ವಿಯಾಗಿದೆ. ಓರ್ವ ಮಹಿಳಾ ವೈದ್ಯೆ ಸೇರಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಡಾಕ್ಟರ್ ದಿವ್ಯಾ ಚೇತನ್, ಡಾಕ್ಟರ್ ಹರ್ಷಿತ್, ಡಾಕ್ಟರ್ ಹರೀಶ್ ಅರೆಸ್ಟ್ ಆಗಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಸ್ಕ್ಯಾನಿಂಗ್ ಯಂತ್ರ ಅಕ್ರಮವಾಗಿ ಬಳಕೆ ಮಾಡಿದ್ರು. ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ಬಳಕೆ ಮಾಡಿದ್ರು. ದೂರು ಆಧರಿಸಿ ಏಪ್ರಿಲ್ 17ರಂದು ದಾಳಿ ನಡೆಸಿದಂತಹ ಪೊಲೀಸರು ದಾಳಿಯ ವೇಳೆ ಖಾಸಗಿ ಸೆಂಟರ್ಗಳ ಕೃತ್ಯ ಬಟಾಬಯಲಾಗಿತ್ತು. ಹಾಗಾಗಿ ಈ ಒಂದು ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಮತ್ತೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಡಾಕ್ಟರ್ಸ್ ಅರೆಸ್ಟ್ ಕೂಡ ಮಾಡಲಾಗಿದೆ. ಜೊತೆಗೆ 12 ಕೇಸ್ಗಳು ಕೂಡ ದಾಖಲಾಗಿದೆ. ಇನ್ನು ಓರ್ವ ಮಹಿಳಾ ವೈದ್ಯ ಸೇರಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಡಾಕ್ಟರ್ ದಿವ್ಯಾ ಚೇತನ್, ಡಾಕ್ಟರ್ ಹರ್ಷಿತ್, ಡಾಕ್ಟರ್ ಹರೀಶ್ನನ್ನ ಅರೆಸ್ಟ್ ಮಾಡಲಾಗಿದೆ. ಒಂದು ಸರ್ಕಾರಿ ಆಸ್ಪತ್ರೆ ಸ್ಕ್ಯಾನಿಂಗ್ ಯಂತ್ರ ಏನಿದಾವೆ ಆ ಯಂತ್ರಗಳನ್ನು ಅಕ್ರಮವಾಗಿ ಬಳಕೆ ಮಾಡ್ತಾ ಇದ್ರು ಎಂಬ ಆರೋಪ ಕೂಡ ಇದೆ. ಇನ್ನು ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ಬಳಕೆ ಮಾಡಿದ್ರು ಈ ಒಂದು ಯಂತ್ರಗಳನ್ನ ಎಂಬ ಆರೋಪ ಇದೆ. ಹಾಗಾಗಿ ದೂರನ್ನು ಆಧರಿಸಿ ಏಪ್ರಿಲ್ 17ರಂದು ಪೊಲೀಸರು ದಾಳಿಯನ್ನು ಕೂಡ ನಡೆಸಿದ್ರು. ಈ ಒಂದು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಖಾಸಗಿ ಸೆಂಟರ್ಗಳ ಕೃತ್ಯ ಬಟಾಬಯಲಾಗಿದೆ. ಇನ್ನು ಕೆಆರ್ಪೇಟೆ ಪಟ್ಟಣ ಮತ್ತು ಗ್ರಾಮಾಂತರ ಪೊಲೀಸರ ಜಂಟಿ ಕಾರ್ಯಾಚರಣೆ ಈಗ ಯಶಸ್ವಿಯಾಗಿದೆ. ಇನ್ನು ಸದ್ಯಕ್ಕೆ ಕೆಆರ್ಪೇಟೆಯ ಕುಶಾಲ ಡಯಾಗ್ನೋಸ್ಟಿಕ್ ಸೆಂಟರ್ ಏನಿದೆ ಅಲ್ಲಿ 7 ಪ್ರಕರಣಗಳಲ್ಲಿ 18 ವರ್ಷಕ್ಕಿಂತ ಕೆಳಗಿನ ಹೆಣ್ಣು ಮಕ್ಕಳಿಗೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ರಂತೆ. ಅದರ ಜೊತೆಗೆ 64 ಪ್ರಕರಣಗಳಲ್ಲಿ 18 ವರ್ಷಕ್ಕಿಂತ ಹೆಚ್ಚು, 20 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಹಿಳೆಯರ ಒಂದು ಸ್ಕ್ಯಾನಿಂಗ್ ಕೂಡ ಮಾಡಲಾಗಿತ್ತಂತೆ. ಬಂಧಿತರ ವಿರುದ್ಧ ಈಗ ಕಲಂ 65, 64 ಜೊತೆಗೆ 376 ಭಾರತೀಯ ನ್ಯಾಯ ಸಂಹಿತೆ 2023 ಮತ್ತು 6 ಮತ್ತು 21 ಫೋಕ್ಸೋ ಕಾಯ್ದೆ 2017ರ ಅಡಿ ಒಟ್ಟು 12 ಮೊಕದ್ದಮೆಗಳು ಈಗ ದಾಖಲಾಗಿದೆ. ಇನ್ನು ಏಪ್ರಿಲ್ 17ರಂದು ಏಕಕಾಲಕ್ಕೆ ಲೋಕಾಯುಕ್ತ ಪೊಲೀಸರು ಒಂದು ದಾಳಿಯನ್ನ ಮಾಡಿದ್ರು. ಈ ಒಂದು ಯಶಸ್ವಿ ದಾಳಿಯಿಂದ ಈಗ ಈ ಒಂದು ಖಾಸಗಿ ಸೆಂಟರ್ಗಳ ಕೃತ್ಯ ಬಟಾಬಯಲಾಗಿದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಡಾಕ್ಟರ್ಸ್ಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇನ್ನು ಓರ್ವ ಮಹಿಳಾ ವೈದ್ಯೆ ಕೂಡ ಸೇರಿದ್ದಾರೆ. ಡಾಕ್ಟರ್ ದಿವ್ಯಾ ಚೇತನ್, ಡಾಕ್ಟರ್ ಹರ್ಷಿತ್, ಡಾಕ್ಟರ್ ಹರೀಶ್ ಅರೆಸ್ಟ್ ಆಗಿದ್ದಾರೆ. ಈ ಒಂದು ಸರ್ಕಾರಿ ಆಸ್ಪತ್ರೆ ಸ್ಕ್ಯಾನಿಂಗ್ ಯಂತ್ರಗಳನ್ನು ಅಕ್ರಮವಾಗಿ ಅವರು ಬಳಕೆ ಮಾಡ್ಕೊಳ್ತಾ ಇದ್ರು. ಅದು ಕೂಡ ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ ಏನಿದಾವೆ ಆ ಒಂದು ಸೆಂಟರ್ಗಳಲ್ಲಿ ಇದನ್ನು ತೆಗೆದುಕೊಂಡು ಹೋಗಿ ಬಳಕೆ ಮಾಡ್ಕೊಳ್ತಾ ಇದ್ರು ಎಂಬ ಆರೋಪದ ಅನ್ವಯ ಈಗ ಮೂವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇನ್ನು ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದಿತ್ತು. ಆ ಒಂದು ದೂರನ್ನು ಆಧರಿಸಿ ಈಗ ಈ ಒಂದು ದಾಳಿಯನ್ನು ಕೂಡ ನಡೆಸಲಾಗಿತ್ತು. ಈ ಒಂದು ದಾಳಿಯ ಸಂದರ್ಭದಲ್ಲಿ 2 ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ಗಳ ಕೃತ್ಯ ಈಗ ಬಟಾಬಯಲಾಗಿದೆ. ಈ ಸಂಬಂಧ ಆ ದೂರನ್ನು ಕೂಡ ದಾಖಲಿಸಿದ್ರಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಹಾಗಾಗಿ ದೂರು ಆಧರಿಸಿ ಮೂವರು ವೈದ್ಯರನ್ನು ಅರೆಸ್ಟ್ ಮಾಡಲಾಗಿದೆ. ಮತ್ತೋರ್ವ ವೈದ್ಯೆಗಾಗಿ ಈಗ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮಂಡ್ಯದ ಕೆಆರ್ಪೇಟೆ ಪಟ್ಟಣ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.